ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಶಿಗ್ಗಾಂವಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕದ ವತಿಯಿಂದ ಶಿಗ್ಗಾಂವಿ ತಾಲೂಕಿನ ಹಾಗೂ ಜಿಲ್ಲಾ ಘಟಕದ ವಿವಿಧ ಹುದ್ದೆಗಳಿಗೆ ಪದಗ್ರಹಣ ಹಾಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಿಗ್ಗಾಂವಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದ ಆನಂದ್ ಕೆಳಗಿನಮನಿ ಹಾಗೂ ಉಪಾಧ್ಯಕ್ಷರಾದ ಶಂಕರಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಪದಗ್ರಹಣ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಖ್ಯಾತ ನ್ಯಾಯವಾದಿ ಮಾರುತಿ ಬಸಪ್ಪ ವಾಲ್ಮೀಕಿ ಇವರನ್ನು ತಾಲೂಕು ಕಾನೂನು ಸಲಹೆಗಾರರನ್ನಾಗಿ ನೇಮಕ ಮಾಡಿ ಆದೇಶ ಪ್ರತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಖಜಾಂಚಿಯಾಗಿ ದೇವರಾಜ್ ದೊಡಮನಿ ಅವರಿಗೆ ಆದೇಶ ಪ್ರತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಮಾರುತಿ ಬಸಪ್ಪ ವಾಲ್ಮೀಕಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ನೂರಾರು ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಚ್ಎಂ ಹರ್ಕೋಣಿ, ನ್ಯೂಸ್ 43 ಇಂಡಿಯಾ, ಶಿಗ್ಗಾಂವಿ. ಅಧ್ಯಕ್ಷರಿರ್ಬೋದು, ಹಾವೇರಿ ಜಿಲ್ಲಾ ಎಲ್ಲ ತಾಲೂಕುಗಳ ಅಧ್ಯಕ್ಷರಿರ್ಬೋದು, ಎಲ್ಲರಿಗೂ ಸಮಯದ ಅಭಾವ ಇರುವುದರಿಂದ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ಒಂದು ಆದೇಶದ ಪ್ರತಿಯನ್ನು ನೀಡಲಿಕ್ಕೆ ಮೊದಲೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಪರಿಚಯ ಮೊದಲೇ ಮಾಡ್ಕೊತೀನಿ. ನನ್ನ ಹೆಸರು ಮಾರುತಿ ಬಸಪ್ಪ ವಾಲ್ಮೀಕಿ ಅಂತಂದು, ನಂದು ಬೆಳಗಲಿ ಗ್ರಾಮ. ನಾನು 2016ನೇ ಇಸ್ವಿಯಲ್ಲಿ LLB ಪಾಸ್ ಮಾಡಿ ಸನ್ನದೆಯನ್ನು ಬೆಂಗಳೂರಿಗೆ ತೊಗೊಂಡು ಬಂದ್ವಿ. ಆ ಖುಷಿ ಈ ಒಂದು ಆದೇಶ ಪ್ರತಿಯನ್ನು ತೊಗೊಂಡಾಗ ಆಗಿರ್ತಕ್ಕಂಥ ಖುಷಿ ಎರಡು ಒಂದೇ ಅಂತ ಹೇಳಿ ತಪ್ಪಾಗ್ತದೆ. ಯಾಕಂದರೆ ಇವತ್ತು ನಮ್ಗೆ ಡಬಲ್ ಶಕ್ತಿ ಬಂದೈತಿ. ಡಬಲ್ ಶಕ್ತಿ ಅಂದ್ರೆ ಒಂದು ನಮ್ಗೆ ಮೈ ಮೇಲೆ ಕರಿ ಕೋಟ್ ಹಾಕಿದಾಗ ಯಾವ ರೀತಿ ಶಕ್ತಿ ಬಂದಿರುತ್ತೋ ಅದೇ ರೀತಿ ನಮಗೆ ಈ ಒಂದು ಹಸಿರು ಶಾಲೆ ಹಾಕಿದ್ರೆ ಶಕ್ತಿ ಆ ಥರ ಶಕ್ತಿ ಬಂದಿದೆ. ಆ ಕಾರಣಕ್ಕಾಗಿ ಮೊದಲನೇದಾಗಿ ನಾವು ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಏನಂದರೆ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಶಿಗ್ಗಾಂವಿ ಇವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಒಂದು ಮೂಲ ಉದ್ದೇಶ ಏನಂದ್ರೆ ರೈತರು ಎಲ್ಲರೂ ಒಂದು ಸಂಘಟಿತರಾಗ್ರಿ ಅಂತಂದ್ರೆ. ಸಂಘಟಿತರಾದ್ರೆ ಏನಾಕೈತೆ ಅಂದ್ರೆ, ಸಂಘಟಿತರಾದ್ರೆ ರೈತರಿಗೆ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳಿರ್ಬೋದು, ರೈತರಿಗೆ ಮೋಸವನ್ನು ಮಾಡ್ತಿರ್ತಕ್ಕಂಥ ಏನೋ ಒಂದು ವ್ಯವಸ್ಥೆ ಐತಿ ಸಮಾಜದಲ್ಲಿ. ನಮಗೆ ಒಂದೇ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ಎಲ್ಲ ರಂಗದಲ್ಲೂ ಭ್ರಷ್ಟಾಚಾರ ಅನ್ನೋದೈತಿ. ನಾವು ಒಪ್ಕೊಂತೀರಿ, ಎಲ್ಲ ರಂಗದಲ್ಲೂ ಭ್ರಷ್ಟಾಚಾರ ಐತಿ. ರೈತವಾಗಿ ಕಾಯಕವನ್ನು ಮಾಡ್ತಕ್ಕಂಥ ಯಾವ ವ್ಯಕ್ತಿ ಇದ್ರೆ ಅದು ರೈತ ಮಾತ್ರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ರೈತ ದುಡಿಬೇಕು, ಎಷ್ಟು ದುಡಿತಾನ, ಎಷ್ಟು ಬೆವರು ಸೋಸ್ತಾನ, ಶ್ರಮಕ್ಕೆ ತಕ್ಕಂಥ ಫಲ ಸಿಗುತ್ತೆ ಹೊರತು ಅವ್ನಿಗೆ ಹೆಚ್ಚಿನದಾಗಿ ಏನು ಸಿಗಲ್ಲ. ಇವತ್ತು ನಾವು ವಕೀಲರಾಗಿ ಏನೋ ಒಂದು ಬರ್ತ್ ಪಟ್ಟು ಅಂದ್ರೆ 100-200 ರೂಪಾಯಿ ಸಿಗ್ತೀವಿ. ಬಟ್ ರೈತ ಆದವ ಬೆಳಗಿನ ಸಾಯಂಕಾಲವರೆಗೂ ದುಡಿದ್ರು ಸಹಿತ ಅವ್ರಿಗೆ 200 ರೂಪಾಯಿ ಸಿಗಾಕತ್ತೀವಿ ಈಗಿನ ಕಾಲದಲ್ಲಿ. ಅದಕ್ಕೆ ದಯವಿಟ್ಟು ನಮಗೂ ಕೂಡ ಈ ಒಂದು ರೈತ ಸಂಘದಲ್ಲಿ ವಕೀಲರು ನೀವು ಬರ್ರಿ, ನಿಮಗೂ ನಮ್ದು ಏನೈತಿಲ್ಲ ಸೇವೆಯನ್ನು ನೀಡ್ರಿ ಅಂತ ನಮ್ಮ ಮಾತು ಹೇಳಿ ನಮ್ಗೆ ಇಲ್ಲಿ ಹಿರಿಯರಾದ ಎಲ್ಲರೂ ನಮ್ಗೆ ಏನೈತಿಲ್ಲ ಕರೆದು ನಮ್ಗೆ ಆದೇಶ ಪ್ರತಿಯನ್ನು ನೀಡಿದ್ದಾರೆ. ನಾವು ಕೂಡ ನನಗೆ ಸಾಧ್ಯ ಆದ ಮಟ್ಟಿಗೆ ತಮಗೆಲ್ಲ ವಕೀಲರು ಎಲ್ಲರೂ ಪರಿಚಯ ಇರ್ಬೋದು, ಎಲ್ಲ ಬೇರೆ ಬೇರೆ ವಕೀಲರು ಪರಿಚಯ ಇರ್ತಾರೆ. ಆದರೆ ನಾನು ಕೂಡ ನಮ್ಮ ಸಂಘದಿಂದ ನನ್ನ